ಭಿಕ್ಷಾನೆ ಮಾಡ್ಕೊಂಡು ತಿಂತಾ ಇದ್ದೀವಿ, ಮಕ್ಕಳು ಮರಿ ಎಲ್ಲ. ನಮ್ಗೆ ಯಾರು ಸಹಾಯ ಮಾಡ್ತಾ ಇಲ್ಲ. ಯಾರು ಅಲೆಮಾರಿಗಳಿಗೆ 1% ಕೊಟ್ಬಿಟ್ರೆ ಅವರು ಯಾರು ಎಷ್ಟಾದ್ರೂ ತಗೊಳ್ಳಿ, ಅದ್ರ ಬಗ್ಗೆ ನಮ್ಗೆ ಏನು ಚಕಾರ ಇಲ್ಲ. ನಮ್ಮ ಜೈ ಭೀಮ್, ಜೈ ಅಲೆಮಾರಿ, ಜೈ ಭೀಮ್. ಇವತ್ತು ಏನು ಒಳ ಮೀಸಲಾತಿಯಲ್ಲಿ ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ, ಅದ್ರ ಬಗ್ಗೆ ಈಗಾಗಲೇ ನಾವು ಡೆಲ್ಲಿಗೆ ಹೋಗಿದ್ದು. ಡೆಲ್ಲಿಯಲ್ಲಿ ಹೋಗಿ ಮತ್ತೆ ತಿರ್ಗಾ ಇವಾಗ ನಾವು ಬೆಂಗಳೂರಿಗೆ ಬಂದು ಕರೆಸ್ಕೊಂಡ್ರು, ನಮ್ಮನ್ನು ಡೆಲ್ಲಿಯಿಂದ ಕರೆಸ್ಕೊಂಡು ನಮ್ಮ ಅಲೆಮಾರಿ ಸಮುದಾಯಗಳಿಗೆ 1% ಮೀಸಲಾತಿ ಕೊಡ್ತೀವಿ ಮತ್ತು ವಿಶೇಷ ಪ್ಯಾಕೇಜ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ನಮ್ಮ ಹೋರಾಟನ ಹತ್ತಿಕ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ವಾಪಸ್ ಕರೆಸ್ಕೊಂಡ್ರು. ಸರಿ, ಇಲ್ಲಿ ಬಂದ ಮೇಲೆ ಒಂದು 2-3 ಸಭೆಗಳಾಯಿತು. ಮತ್ತು ಆ ಸಭೆ ಆದಮೇಲೆ ನಿಮಗೆ ಸ್ಪೆಷಲ್ ಪ್ಯಾಕೇಜು ಕೊಡ್ತೀವಿ ಮತ್ತು 1% ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇದು ಕೊಟ್ಟಿದ್ರು. ಬೆಳಗಾಮಲ್ಲೂ ಕೊಟ್ಟರು ಮತ್ತು ಬೆಂಗಳೂರಲ್ಲೂ 2-3 ಸಲ ಮಿನಿಸ್ಟ್ರು ಕರೆದ್ರು. ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ 2-3 ಸಲ ಮೀಟಿಂಗ್ ಆಗಿತ್ತು. ಆದರೆ ಇವತ್ತೇನಾಗಿದೆ, ಈ ಬಜೆಟಲ್ಲಿ ನಮ್ಮ ಅಲೆಮಾರಿಗಳಿಗೆ 1% ಅನ್ನೋದನ್ನು ಬಿಟ್ಟು ಮತ್ತು ಪ್ಯಾಕೇಜ್ ಏನು ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಆ ಪ್ಯಾಕೇಜ್ ಕೇಳಿದಾಗ ಅವರೇ ಹೇಳಿದರು, ನಿಮ್ಗೆ ಏನೇನು ಅವಶ್ಯಕತೆ ಇದೆ ಬಂದು ಕೊಡಿ ಅಂತ ಒಂದು ಸಭೆಯಲ್ಲಿ ಕೇಳಿ ನಮಗೆ ವಸತಿಗೆ ಮತ್ತು ಶಿಕ್ಷಣಕ್ಕೆ ಮತ್ತು ನಿವೇಶನಗಳಿಗೆ, ಆಮೇಲೆ ಏನು ನಮ್ಮ ಭೂ ಒಡೆತನ ಯೋಜನೆಗೆ ಮತ್ತು ಈ ವಿದ್ಯಾವಂತರುಗಳಿಗೆ PhDಯಲ್ಲಿ ಒಂದು ಮಾಸಾಶನ ಕೊಡೋದಾಗಲಿ, ವಂತಿಕೆ ಕೊಡೋದು, ಅದಾದಮೇಲೆ ನಮ್ಮ ಅಲೆಮಾರಿ ಸಮುದಾಯಗಳಿಗೆ ಒಂದು ಪ್ರತ್ಯೇಕ ಆಯೋಗ ಮಾಡೋದು, ಪ್ರತ್ಯೇಕ ನಿಗಮ ಮಾಡೋದು, ಅದಾದ ನಂತರ ಒಂದು ಮರುಗು ಭಾಷೆಯ ಅಕಾಡೆಮಿ ಮಾಡಬೇಕು ಅನ್ನೋದನ್ನೆಲ್ಲ ಬೇಡಿಕೆಗಳು ಕೊಟ್ಟಿದ್ದು. ಬಟ್ ಆದರೆ 2026-27ನೇ ಬಜೆಟಲ್ಲಿ ನಾವು ಅಟ್ಲೀಸ್ಟ್ ಕನಿಷ್ಠ 10 ಬೇಡಿಕೆಗಳು ಕೊಟ್ಟಿದ್ದು. ಆ 10 ಬೇಡಿಕೆಗಳಲ್ಲಿ ಒಂದು 2 ಆದರೂ ಕ್ಲಿಯರ್ ಮಾಡ್ತಾರೆ. ಯಾವುದು ವಸತಿದಾಗಲಿ, ಒಂದು ಈಗ 2 ಲಕ್ಷದ ರೂಪಾಯಿಲಿ ಮನೆ ಕಟ್ಕೊಳಕ್ಕಾಗತ್ತಾ ಈ ಪರಿಸ್ಥಿತಿಲಿ ಇರೋರು? ಹೋಮ್ ಲೋನ್ ತಗೊಳೋದಕ್ಕಾಗತ್ತಾ? ಸಿಬಿಲ್ ಸ್ಕೋರ್ ಇಲ್ಲ, ಅದು ಇದು ಅಂತಾರೆ. ಈಗ ಕೊಟ್ಟಿರೋ ಉದ್ಯಮಶೀಲತೆ ಯೋಜನೆಗೇನೆ ಸಿಬಿಲ್ ಸ್ಕೋರ್ ಇಲ್ಲ ಅಂತ ಅಂದ್ಬಿಟ್ಟು ಎಷ್ಟೋ ಯೋಜನೆಗಳು ನಮ್ಮವ್ರು ಪಡ್ಕೊಳೋದಕ್ಕಾಗ್ತಾ ಇಲ್ಲ. ಇದೆಲ್ಲ ಸಂದರ್ಭದಲ್ಲಿ ನಮಗೆ ಇವರು ದಿಕ್ತಪ್ಸಿ ನಮ್ಮನ್ನ ಒಂದು ಹೋರಾಟನ ಸಹಿಸ್ಕೊಳೋದಕ್ಕಾಗ್ದಿರ ಇದು ಮಾಡಿದ್ದಾರೆ. ಹಾಗಾಗಿ ಇವಾಗ ನಾವು 1% ಏನು 17% ಕೊಡ್ಲಿಲ್ಲ ಅಂತಂದ್ರೆ ನ್ಯಾಯಾಂಗಕ್ಕೆ ಹೋಗಿದ್ದೀವೋ, ಹೈಕೋರ್ಟಲ್ಲಿ ಕೇಸ್ ಹಾಕಿದ್ದೀವಿ. ಅಲೆಮಾರಿಗಳಿಂದನೇ ಇವಾಗ ಏನು ವ್ಯವಸ್ಥೆಗಳೆಲ್ಲ ಫುಲ್ಲು ಬಂದಾಗಿದೆ. ಆ ವ್ಯವಸ್ಥೆಯನ್ನು ಇದು ಮಾಡಬೇಕು ಅಂತಂದರೆ ನಮ್ಮ ಅಲೆಮಾರಿಗಳಿಗೆ 1% ಕೊಟ್ಬಿಟ್ರೆ ಅವರು ಯಾರು ಎಷ್ಟಾದರೂ ತಗೊಳ್ಳಿ, ಅದ್ರ ಬಗ್ಗೆ ನಮ್ಗೇನು ಚಕಾರ ಇಲ್ಲ. ನಮ್ಮ ಅಲೆಮಾರಿಗಳನ್ನ ಪ್ರವರ್ಗ ಏನಿಟ್ಟು 1% ಕೊಡೋದು ಅನ್ನೋದು ನಮ್ಮ ಹೋರಾಟ ಇದೆ. ಮತ್ತು ಪ್ರತ್ಯೇಕ ಅಲೆಮಾರಿಗಳದ್ದು ಒಂದು ನಿಗಮ ಆಗಬೇಕು ಅನ್ನೋದೊಂದು ಇದಿದೆ. ಹಾಗಾಗಿ ಈ ಒಂದು ಹೋರಾಟ ನಮಗೆ ಅನ್ಯಾಯ ಮಾಡಿರೋದ್ರಿಂದ ನಾವಿವತ್ತು ಫ್ರೀಡಮ್ ಪಾರ್ಕಲ್ಲಿ ನಾವು ಈ ಒಂದು ಹೋರಾಟ ನಂಬ್ಕೊಂಡಿದ್ದೀವಿ. ಸಣ್ಣ ಸಮುದಾಯಗಳು ಇವತ್ತು ಡೆಲ್ಲಿಯಲ್ಲಿ ಹೆಂಗೆ ನಾವು ಹೋಗಿ ಚಾವಟಿಯಲ್ಲಿ ಹೊಡ್ಕೊಂಡು, ಈ ಸರ್ಕಾರಕ್ಕೆ ಇದೇ ಥರ ಚಾವಟಿಯಲ್ಲಿ ಹೊಡ್ಕೊಂಡು ಇದು ನಾವು ಅವ್ರಿಗೆ ಶಾಪ ಆಗ್ತಾ ಇದ್ದೀವಿ ಅಂತಲ್ಲ, ಅವರು ಇದನ್ನ ಆ ಸೌಂಡು ಇದೆಲ್ಲ ಏನು ಶಬ್ದಗಳು ಬರ್ತಾ ಇದೆಯಲ್ಲ, ಅವ್ರ ಮನಸ್ಸಲ್ಲಿ ಮಲಗಿದಾಗ ಅಲೆಮಾರಿಗಳು ಜ್ಞಾಪಕ ಬರಬೇಕು. ಅನ್ಯಾಯ ಮಾಡ್ಬಿಟ್ಟಿದ್ದೀವಿ ಅಂತ ಪಾಪ ಪ್ರಜ್ಞೆ ಕಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಹೋರಾಟ ಮಾಡ್ತಾ ಇದ್ದೀವಿ. ನಾವು ಯಾವುದೇ ಅಹಿತಕರ ಘಟನೆ ಮಾಡೋದಕ್ಕಾಗಲಿ, ಧಿಕ್ಕಾರಕ್ಕೆ ಹೋಗೋಕ್ಕಾಗಲಿ ನಾವು ಸಿದ್ಧರಾಗ್ತೀವಿ ಇನ್ಮೇಲೆ. ಯಾಕಂದ್ರೆ ಇಷ್ಟು ದಿನ ಶಾಂತಿಯುತವಾಗಿ ಬಂದಿದ್ದೀವಿ. ಇನ್ಮೇಲೆ ಎಲ್ಲಂದ್ರೆ ಅಲ್ಲಿ ಧಿಕ್ಕಾರಕ್ಕೆ ಹೋಗ್ತೀವಿ, ಮತ್ತೆ ಮನೆಮನೆಗೂ ಹೋಗಿ ನಾವು ಪ್ರಚಾರ ಮಾಡ್ತೀವಿ. ಏನಂತ, ಅಲ್ಲಿ ಮೋಸ ಮಾಡಿದ ಒಂದು ಸರ್ಕಾರ, ಈ ಸರ್ಕಾರ ನಮಗೆ ಮೋಸ ಮಾಡಿದೆ ಅಂತ ಅಂದ್ಬಿಟ್ಟು ಇಷ್ಟು ಹೇಳಕ್ ಬಯಸಿ ನನ್ನ ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನಮ್ಮೆಲ್ಲ ಸಿಂಧೋಳ ಸಮಾಜ ಮತ್ತು ಸುಡುಗಾಡು ಸಿದ್ಧರು ಮತ್ತು ಶಳ್ಯಖ್ಯಾತ ಚನ್ನದಾಸರು ಮತ್ತು ಒಲೆದಾಸರು, ಮಾಲದಾಸರು ಮತ್ತು ಅನೇಕ ದೊಂಬರು, ಅನೇಕ ಮುಖಂಡರು ಸಮ್ಮುಖದಲ್ಲಿ ಅಲ್ಲೇ ವೇಷಭೂಷಣ ಮುಖಾಂತರ ಬೆಂಗಳೂರು ಫ್ರೀಡಮ್ ಪಾರ್ಕ್ನಲ್ಲಿ 1% ಒಳ ಮೀಸಲಾತಿಗಾಗಿ ಈಗ ಪ್ರತ್ಯೇಕ ಎ ಗುಂಪಿನಲ್ಲಿ ನಮ್ಮ ಅಲೆಮಾರಿ 49% ಜಾತಿ ಮತ್ತು ಸೂಕ್ಷ್ಮ 10 ಜಾತಿಗಳನ್ನು ಇವತ್ತಿನ ಪ್ರತ್ಯೇಕ ಪ್ರವರ್ಗ 1% ಮೀಸಲಾತಿ ನೀಡಬೇಕಂತೇಳಿ ನಾವು ಬೃಹತ್ ಪ್ರಮಾಣದಲ್ಲಿ ನಮ್ಮ ವೇಷಭೂಷಣ ಮುಖಾಂತರ ಸಿಂಧೋಳ ಸಮಾಜದ ವೇಷಭೂಷಣ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಮುಂದಿನ ದಿನಮಾನಗಳಲ್ಲಿ ನಾವು ಪ್ರತಿ ಜಿಲ್ಲೆಯಲ್ಲಿ, ತಾಲೂಕಲ್ಲಿ ಮತ್ತು ಮುಂದೆ ಬರ್ತಕ್ಕಂಥ ಫ್ರೀಡಮ್ ಪಾರ್ಕ್ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ನಾವೇನು ತಿಳಿಸಲು ಬಯಸುತ್ತೇವೆಪ್ಪ ಅಂದರೆ, ಪ್ರತ್ಯೇಕವಾಗಿ ಈಗ 50% ಏನು ಪ್ರತ್ಯೇಕವಾಗಿ ನೀವೇನು ಮಾಡ್ತಾ ಇದ್ದೀರಿ ಅದರಲ್ಲೇ ನಮಗೆ ಪ್ರತ್ಯೇಕವಾಗಿ ಎ ಗ್ರೇಡ್ ಒಳಗೆ 1% ಕೊಡಬೇಕಂತೇಳಿ ಒಂದು ಪ್ರಮುಖ ನಮ್ಮ ಅಲೆಮಾರಿಗಳ ಮೊದಲನೇ ಬೇಡಿಕೆ 49% ಜಾತಿ ಇರೋದು. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಪ್ರತ್ಯೇಕ ನಮ್ಮ ಕೊರ್ಮ ಕೊರ್ಚಿನ ಪ್ರತ್ಯೇಕಗೊಳಿಸಿ ನಮಗೆ ಪ್ರತ್ಯೇಕ ನಿಗಮ ಮತ್ತು ವಿಶೇಷ ಪ್ಯಾಕೇಜ್, ಇವು 3 ನಮ್ಮ ಪ್ರಮುಖ ಬೇಡಿಕೆಗಳು. ಸರ್ ನಮಸ್ತೆ. ಮೊನ್ನೆ ಮುಖ್ಯಮಂತ್ರಿ ಅವರೇ ನಮ್ಮ ಪರಿಸ್ಥಿತಿ ಅವಲೋಕನೆ ಮಾಡ್ಕೊಳ್ಳಿ. ನೋಡಿ, ಈಗ ಬೇರೆ ಸಮುದಾಯದವ್ರು ಲಕ್ಷಾನುಗಟ್ಟಲೆ ಜನ ಬಂದರು, ನಾವು ಕೈ ಬೆಳಕೆ ಅಷ್ಟು ಬಂದಿದ್ದೀವ. ಯಾಕಂದರೆ ನಮಗೆ ಇಲ್ಲಿ ಬಂದು ಹೋರಾಟ ಮಾಡುವಂಥ ಶಕ್ತಿಯೂ ಇಲ್ಲ ಅಲೆಮಾರಿಗಳಿಗೆ. ಆದರೂ ನಾವು
ನೀವು ನಮಗೆ ಮೋಸ ಮಾಡೋದ್ರಿಂದ ಸತತವಾಗಿ ನಮ್ಮ ಶಕ್ತಿ ಪ್ರದರ್ಶನ ನಾವು ಮಾಡ್ತಾ ಇದ್ದೀವ. ದಯವಿಟ್ಟು ನಮಗೆ ಏನು 15% ಒಳ ಮೀಸಲಾತಿ ಮಾಡ್ತಾ ಇದ್ದೀರಿ ನಾಳೆ 27ಕ್ಕೆ, ಅದರಲ್ಲಿ 1% ನಮಗೆ ಗ್ರೇಡಲ್ಲಿ 1% ಕೊಟ್ಟು ನಮಗೆಲ್ಲರಿಗೂ ನೋಡಿ ಪರಿಸ್ಥಿತಿ ನಮ್ಮದೆಲ್ಲ ನೋಡಿ ನೀವು ನೋಡಿ ಮಾಡಿ ಸರ್. ನೀವು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿರಿ, ದಡ್ರಂದ್ರೂ ಇಲ್ಲ. ದಯವಿಟ್ಟು ಇದನ್ನು ಯಾವುದೇ ಇದಕ್ಕೆ ನೀವು ಮನೆ ಇಲ್ಲದೆ ನ್ಯಾಯಯುತವಾಗಿ ಏನು ಅಂಬೇಡ್ಕರು ಅಂತ ಹೇಳ್ಕೊತಿರಲ್ಲ, ಅವ್ರು ಅಂಬೇಡ್ಕರ್ ಮಾಡಿದ್ದಲ್ಲಿ ನೀವು ಅವ್ರ ಹೆಸರೇನ ಹೇಳ್ಕೊತಿರಲ್ಲ, ಅದಕ್ಕಾಗಿ ಆದರೂ ನಮ್ಮ ಸ್ಥಿತಿಗತಿಯನ್ನು ನೋಡಿ ನಮಗೆ 1% ಕೊಡಬೇಕಂತ ನಾ ಈ ಮೂಲಕ ತಮ್ಮಲ್ಲಿ ವಿನಂತಿ ಕೊಡಿ. ಎಲ್ಲ ತಾಲೂಕು ಜಿಲ್ಲಾದಿಂದ ಬಂದೀವಿ. ದಾವಣಗೆರೆ, ಹರಿಹರ, ಹಾವೇರಿ, ಆಮೇಲೆ ರಟ್ಟಳ್ಳಿ, ಮಾಸೂರು, ಕಂಪ್ಲಿ, ಗಂಗಾವತಿ, ತಗಲಕೋಟು, ರಾಯಚೂರು ಎಲ್ಲ ಸಮುದಾಯ ಬಂದಿದ್ದೀವಿ ಸರ್. ಇಲ್ಲಿಗೆ ಹೇಳೋದೇನಪ್ಪ ಅಂತಂದ್ರೆ ಬುಡುಗ ಜಂಗಮ, ಸುಡುಗಾಡು ಸಿದ್ಧ, ಚನ್ನದಾಸ ಪ್ರತಿ ಎಲ್ಲ ಬಂದು ನಾವು ಹೋರಾಟ ಮಾಡ್ತಾನೇ ಇದ್ದೀವಿ, ಇನ್ನೂ ಮಾಡ್ತಾ ಇದ್ದೀವಿ ಸರ್. ನಮಗೆ 30 ವರ್ಷ ಅಲ್ಲ, ನಮ್ಮ ಅಪ್ಪರ ಕಾಲದಿಂದ ಇಲ್ಲಿವರೆಗೆ ನಾವು ಅಲ್ಲೇ ಇದ್ದೀವಿ. 78 ವರ್ಷ ನಾವು ಸಮುದಾಯ ಪರವಾಗಿ ಹೋರಾಡ್ತಾನೆ ಇದ್ದೀವಿ ಸರ್. ನಾವು ದೇವ್ರ ಹೊತ್ಕೊಂಡು ಊರಾಗ ಹೋದ್ರೆ ನಮಗೆ ಚರಿಗೆ ಕೊಟ್ಟಿಲ್ಲ, ಹಿಂಗೆ ನೀರು ಎತ್ತಿ ಹಾಕಿದ್ರೆ ಹಿಂಗೆ ಕುಡ್ಕೊಂಡೆ ಜೀವನ ಮಾಡ್ಕೊಂಡು ನಾವು ಇಲ್ಲಿ ಮಟ್ಟ ಬಂದಿದ್ದೀವಿ. ಈಗ ನಮ್ಮ ಮಕ್ಕಳು ಉದ್ದಾರ, ನಾವು ಅಡವಿಯಾಗಿದ್ದವರು ಬ್ಯಾಟಿ ಆಡ್ಕೊಂಡು ತಿನ್ನಂಥ ಸಮುದಾಯಗಳು ನಾವು ಇವತ್ತು ಊರಿಗೆ ನಾಡಿಗೆ ಬಂದು, ಅಡವಿ ಬಿಟ್ಟು ನಾಡಿಗೆ ಬಂದು ನಾವು ಏನಾದರೂ ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋಣ, ಏನಾದರೂ ಮಾಡೋಣ ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ಬಂದೀವಿ ಸರ್. ದಯವಿಟ್ಟು ಸಿದ್ದರಾಮಯ್ಯನವರೇ, ಈ ನಮ್ಮ ಸಿಂಧೋಳ ಸಮುದಾಯಗಳು 49 ಜಾತಿ ಸಮುದಾಯಗಳ ಬಗ್ಗೆ ನಿಮಗೆ ಗೊತ್ತೈತಿ, ಇಲ್ಲ ಅನ್ನಂಗಿಲ್ಲ, ಕನಿಕರಣ ಐತಿ, ನೀವು ಮಾಡ್ತೀರ ಅನ್ನೋ ಭರವಸೆ ನಮ್ಗೆ ಐತಿ. ನೀವು ಇದು ಆಗಿಲ್ಲ ಅಂತಂದರೆ ದೊಡ್ಡ ಹೋರಾಟ ಮಾಡ್ತೀವಿ. ನೀವು ಎಲ್ಲಿ ಮೀಟಿಂಗ್ ಮಾಡ್ತೀರೋ ಅಲ್ಲಿ ಇದು ಮಾಡಿಸ್ತೀವಿ, ಆ ಮೀಟಿಂಗ್ಗಳನ್ನು ಬಂದ್ ಮಾಡಿಸ್ತೀವಿ. ನೀವು ಎಲ್ಲೆಲ್ಲಿ ಬರ್ತೀರೋ ಅಲ್ಲಲ್ಲಿ ಓಟಿ ಸಮೇತನೂ ನಾವು ಓಟ್ ಹಾಕಂಗಿಲ್ಲ. ಇಂಥ ಸಮಸ್ಯೆಗಳನ್ನು ನಾವು ಮಾಡ್ತೀವಿ. ದಯವಿಟ್ಟು ನಮ್ಮ ಕಾನೂನು ಹೋರಾಟಗಳನ್ನು ತಪ್ಪಿಸಂಗಿಲ್ಲ, ಕಾನೂನು ಬಗ್ಗೆನೇ ಹೋರಾಟ ಮಾಡ್ತೀವಿ. ಈಗ ಅಲ್ಲಿ ಡಿಲ್ಲಿ ಮುಗೀತು, ಎಲ್ಲ ಮಾಡಿದ್ವಿ ಸ್ವಾಮಿ. ನಾವು ಒಂದು ಮನೆ ಭಿಕ್ಷಾ ಬೇಡ್ಕೊಂಡು ತಿನ್ನಂಥ ಅಲೆಮಾರಿ ಸಮುದಾಯಗಳು ಹೋರಾಟ ಮಾಡೋ ಶಕ್ತಿ ನಮಗಿಲ್ಲ, ಆದ ಕಾರಣದಿಂದ ಕೋರ್ಟಿಗೆ ಹೋಗೋ ಶಕ್ತಿ ಅಂತೂ ಐತಿ. ನಾವು ಕಾನೂನು ಬಗ್ಗೆ ಏನು ಮಾಡಬೇಕು ಅದು ಮಾಡ್ತೀವಿ. ಸಿದ್ದರಾಮಯ್ಯ ನೋಡಿ ಈಗ ಹೊರಗಡೆ ನೋಡಿ ಹೆಣ್ಮಕ್ಳು ಇವರೆಲ್ಲ ಪ್ರತಿ ಹನ್ನೊಂದು ಹೊರಗಡೆ ಬಂದು ಈಗ ಒಂದು ದಿವಸ ಪೂರ್ತಿ ಊಟ ನೀರು ಇಲ್ದಂಗೆ ರಾತ್ರಿ ಹಗಲಂದಂಗೆ ಬಂದು ಹೋರಾಟ ಮಾಡ್ತಾ ಇದೀವಿ. ಅಲೆಮಾರಿ ಸಮುದಾಯಗಳ ಬಗ್ಗೆ ನಿಮ್ಮ ಗಮನ ಇರಲಿ, ನಿಮ್ಮ ಪ್ರೀತಿ ವಿಶ್ವಾಸದಿಂದ ಈ ಕೆಲಸ ಮಾಡ್ತೀರಂತ ನಾವು ನಂಬಿದ್ದೀವಿ. ದಯವಿಟ್ಟು ಅಲೆಮಾರಿ ಪರವಾಗಿ ಮಾಡ್ರಿ ಅಂತ ಮಾಡ್ಕೊಂಡು ತಿಂತಾ ಇದ್ದೀವಿ. ನಮ್ಗೇನು ಸಹಾಯ ಮಾಡ್ತಾ ಇಲ್ಲ, ಯಾರು ನಮ್ಮ ಕಷ್ಟ ಅಂತ ಹೇಳ್ಕೊಳ್ಳೋದು ಇಲ್ಲ. ನಾವು 20-60 ವರ್ಷದಿಂದ ಬರೀ ಭಿಕ್ಷಾನೆ ಮಾಡ್ಕೊಂಡು ತಿಂತಾ ಇದ್ದೀವಿ, ಮಕ್ಕಳು ಮರಿ ಅಲ್ಲ. ನಮ್ಗೆ ಯಾರು ಸಹಾಯ ಮಾಡ್ತಾ ಇಲ್ಲ, ಯಾರು ಕೇಳೋರಿಲ್ಲ. ನಮಗೆ ಹೆಂಗಿದ್ದೀರ ಅಂತ ಕೇಳೋರಿಲ್ಲ. ಒಂದು ನೆಲೆ ಇಲ್ಲ, ಇರೋರಿಗೈತೆ ಇಲ್ದವ್ರಿಗಿಲ್ಲ. ಒಂದು ಮನೆಗೋಗಿ ಗುಡಿಸ್ಲಿಲ್ಲ ಸರ್. ನಮಗೆ ಭಿಕ್ಷಾ ಮಾಡ್ಕೊಂಡು ತಿರುಗ್ತಾ ಇದ್ದೀವಿ. ನಾವು ಮನೆ ಭಿಕ್ಷಾ ಮಾಡ್ಕೊಂಡು ತಿರುಗ್ತೀವಿ, ಕಾಲಿಗೆ ಚಪ್ಪಲಿ ಹಾಕ್ದಾಗ ದೇವ್ರ ಹೊತ್ಕೊಂಡು ತಿರುಗ್ತೀವಿ. ಇದ್ದ ಅಭ್ಯಾಸಕ್ಕೆ ಆದರೂ ಏನು ಸಹಾಯ ಮಾಡಲ್ಲ ನಮಗೆ. ಒಳ್ಳೆ ನರಸೀಪುರ ನಮ್ಮದು, ಅಲ್ಲೂ ಏನು ಸಹಾಯ ಮಾಡಲ್ಲ ಸರ್. ನಮಗೆ ಒಳ್ಳೆಲ್ಲ ಮೀಸಲಾತಿ ನಮಗೆ ಅನುಕೂಲ ಮಾಡೋಕ್ಕೆ ಸಹಾಯ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ. ನಾವು 1% ಆದರೂ ಕೊಡ್ಬೇಕು, ನಮಗೆ ಸಹಾಯ ಮಾಡಬೇಕು. ಇಲ್ದಿದ್ರೆ ಇನ್ನೂ ಹೋರಾಟ ಮಾಡ್ತೀವಿ, ಎಲ್ಲಿ ಬೇಕಾದರೂ ಹೋಯ್ತೀವಿ.